ಬಳ್ಳಾರಿ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇತ್ತು. ಇದೀಗ ರೆಡ್ಡಿ ಫುಲ್ ಖುಷಿಯಾಗಿದ್ದಾರೆ. ವಿಚಾರ ಏನಪ್ಪಾ ಅಂದ್ರೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಿಬಿಐ ವಿಶೇಷ ಕೋರ್ಟ್ ಆದೇಶಕ್ಕೆ ಸ್ಟೇ ಸಿಕ್ಕಿದೆ. ಈಗ ತೆಲಂಗಾಣ ಹೈಕೋರ್ಟ್ನಿಂದ ಪ್ರಕರಣದ ಆದೇಶಕ್ಕೆ ತಡೆ ಕೊಡಲಾಗಿದ್ದು, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ 7 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಕಳೆದ 1 ತಿಂಗಳಿಂದ ಜೈಲಲ್ಲಿ ಕೂಡ ಇದ್ರು ಇವರು. ಹೈಕೋರ್ಟ್ ತಡೆಯಾಜ್ಞೆಯಿಂದ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಿಕ್ಕಿದೆ. ಕಳೆದ 1 ತಿಂಗಳಿಂದ ಚಂಚಲಗೂಡ ಜೈಲಿನಲ್ಲಿ ಜನಾರ್ದನ್ ರೆಡ್ಡಿ ಇದ್ರು. ಸಿಬಿಐ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟು ಷರತ್ತುಬದ್ಧ ಜಾಮೀನನ್ನು ಇಶ್ಯೂ ಮಾಡಿದ್ದಾರೆ. ಷರತ್ತುಬದ್ಧ ಜಾಮೀನು ಕೊಟ್ಟಿದೆ ತೆಲಂಗಾಣದ ಹೈಕೋರ್ಟ್. ಹೈಕೋರ್ಟ್ನ ಪ್ರತಿ ಜೈಲು ಸೇರಿದ್ರೆ ಇವತ್ತೇ ರಿಲೀಸ್ ಭಾಗ್ಯ ಸಿಗುತ್ತೆ, ಅಂದ್ರೆ ನಾಳೆ ತನಕ ಕಾಯಬೇಕಾಗುತ್ತೆ. ಅಂತೂ ಇಂತೂ 1 ತಿಂಗಳಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತ ಆದಮೇಲೆ 1 ತಿಂಗಳು ಜೈಲಲ್ಲೇ ಇದ್ರು ರೆಡ್ಡಿ ಅವರು. ತಮ್ಮ ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹರಾಗಿದ್ರು. ಇದರ ಬೆನ್ನಲ್ಲೇ ಒಂದು ಸಿಹಿ ಸುದ್ದಿ, ಅವರಿಗೆ ಈಗ ಬೇಲ್ ಸಿಕ್ಕಿದೆ. ಮತ್ತೆ 1 ತಿಂಗಳಿಂದ ಜೈಲು ವಾಸ ಅನುಭವಿಸಿದ್ರು ರೆಡ್ಡಿ. ಗಂಗಾವತಿ ಶಾಸಕರಾಗಿದ್ರು. ಅದಾದ್ಮೇಲೆ ಜೈಲಿಗೆ ಹೋಗ್ತಾ ಇದ್ದಂತೆ ಶಾಸಕ ಸ್ಥಾನದ ಬಗ್ಗೆ ಅಪಸ್ವರ ಕೇಳಿ ಬಂದಿತ್ತು. ಸಿಬಿಐ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟು, ಅದರ ಸ್ಟೇ ಕೊಟ್ಟು ಜಾಮೀನನ್ನ ತಗೊಂಡಿದ್ದಾರೆ ಇವರು. 10 ಲಕ್ಷ ರೂಪಾಯಿ ಬಾಂಡ್ ಹಾಗೂ 2 ಶ್ಯೂರಿಟಿ ಕೊಡುವಂತೆ ಕೂಡ ಸೂಚನೆ ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ಪಾಸ್ಪೋರ್ಟ್ ಕೋರ್ಟ್ಗೆ ಸಲ್ಲಿಸಬೇಕು. ಕೋರ್ಟಿಗೆ ಸಲ್ಲಿಸಬೇಕು ಅಂದ್ರೆ ಅವರು ವಿದೇಶಕ್ಕೆಲ್ಲೂ ಹೋಗಂಗಿಲ್ಲ ಅಂತ ಅಷ್ಟೇ. ಈ ಓಮಳಾಪುರ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ 2009ರಲ್ಲಿ ಅಕ್ರಮವಾಗಿ ದುಡ್ಡು ಮಾಡಿದ್ದಾರೆ ಅನ್ನೋ ಆರೋಪ ಸಾಬೀತಾಗಿತ್ತು. ಅದಾದ್ಮೇಲೆ ಜೈಲು ಶಿಕ್ಷೆ ಅನುಭವಿಸಿದ್ರು. ಇತ್ತೀಚೆಗೆ ತಾನೇ ರಿಲೀಸ್ ಆಗಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದಿದ್ರು ಕೂಡ, ಬಿಜೆಪಿಗೂ ಸೇರಿದ್ರು ಕೂಡ. ಇದೆಲ್ಲ ಆಗ್ತಾ ಇದ್ದಂತೆ ಮತ್ತೆ ಸಿಬಿಐ ಕೋರ್ಟ್ ಅವ್ರನ್ನ ದೋಷಿ ಅಂತ ಪ್ರೂವ್ ಮಾಡ್ತು. ಈಗ 1 ತಿಂಗಳಿಂದ ಅವರು ಜೈಲು ವಾಸವನ್ನೇ ಅನುಭವಿಸ್ತಾ ಇದ್ರು. ತೆಲಂಗಾಣದ ಹೈಕೋರ್ಟ್ ಈಗ ಅವರಿಗೆ ತಡೆಯಾಜ್ಞೆಯನ್ನು ಅಥವಾ ಸ್ಟೇ ಕೊಟ್ಟಿದೆ, ಆ ಒಂದು ದೋಷಿ ಅನ್ನುವ ಪಟ್ಟಿಗೆ ಸಂಬಂಧಪಟ್ಟಂತೆ. ಸೊ ಈ ಬೆನ್ನಲ್ಲೇ ಈಗ ಅವರು ರಿಲೀಸ್ ಆಗ್ತಾ ಇದ್ದಾರೆ. ಪ್ರಶ್ನೆ ಇವಾಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. 1, ವಿದೇಶಕ್ಕೆ ಅವರು ಹಾರುವ ಹಾಗಿಲ್ಲ. 2, ಈಗ ಅನರ್ಹವಾಗಿದ್ದ ಶಾಸಕ ಸ್ಥಾನ ಪುನರ್ಸ್ಥಾಪನೆ ಆಗುತ್ತಾ, ಇದ್ರ ಬಗ್ಗೆ ಮಾಹಿತಿಗಳು ಹೇಗಿದೆ, ಇದೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂತಹ ವಿಚಾರ. ಸಿಬಿಐ ಕೋರ್ಟ್ ಅವ್ರನ್ನ ದೋಷಿ ಅಂತ ಮಾಡಿತ್ತು, ಬಟ್ ಇದೀಗ ತೆಲಂಗಾಣದ ಹೈಕೋರ್ಟ್ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ, ಸ್ಟೇ ಕೊಟ್ಟಿದೆ. ಸೊ ಸದ್ಯ ಅವರು ಹೊರ ಬರ್ತಾ ಇದ್ದಾರೆ. ಒಂದು ವೇಳೆ ಆ ಹೈಕೋರ್ಟ್ನ ಸ್ಟೇ ಕೊಟ್ಟಿರುವ ಪ್ರತಿ ಅಥವಾ ಕಾಪಿ ಇವತ್ತೇ ಜೈಲಿಗೆ ತಲುಪಿದ್ರೆ, ಸ್ವಲ್ಪ ಟೈಮ್ನ ಒಳಗೆ ತಲುಪಿದ್ರೆ ಇವತ್ತೇ ಹೊರಗೆ ಬಂದುಬಿಡ್ತಾರೆ. ಇಲ್ಲಾಂದರೆ ನಾಳೆ ತನಕ ಕಾಯಲೇಬೇಕು. 1 ತಿಂಗಳಿಂದ ಜೈಲು ವಾಸವನ್ನು ಜನಾರ್ದನ್ ರೆಡ್ಡಿ ಅನುಭವಿಸ್ತಾ ಇದ್ರು. ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಓಮಳಾಪುರಂ ಗಣಿಗಾರಿಕೆ 2009ರಲ್ಲಿ ಅಕ್ರಮವಾಗಿ ದುಡ್ಡು ಮಾಡಿದ್ದಾರೆ. ಕರ್ನಾಟಕ ಮತ್ತು ಆಂಧ್ರದ ಬಾರ್ಡರ್ನ ಅಳಿಸಾಕ್ಬಿಟ್ಟಿದ್ದಾರೆ ಈ ಒಂದು ಗಣಿಗಾರಿಕೆಯಲ್ಲಿ. ಇಂಥವು ಹಲವು ಆರೋಪಗಳು ಇವ್ರ ಮೇಲೆ ಕೇಳಿ ಬಂದಿತ್ತು. ದೋಷಿ ಅಂತ ಕೂಡ ಅವರು ಪ್ರೂವ್ ಆಗಿತ್ತು. ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಹೊರಗೆ ಬಂದು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಶಾಸಕರು ಕೂಡ ಆಗಿದ್ರು, ಗಂಗಾವತಿಯಿಂದ ಕಂಟೆಸ್ಟ್ ಮಾಡಿ. ಬಟ್ ಅದಾದಮೇಲೆ ಸಿಬಿಐ ಕೋರ್ಟ್ನಲ್ಲಿ ಅವರು ಮತ್ತೆ ದೋಷಿ ಅನ್ನುವಂಥದ್ದು ಪ್ರೂವ್ ಆಯಿತು. ಒಳಗೆ ಹೋಗಿದ್ರು, ಅಂದರೆ ಜೈಲೊಳಗಿದ್ರು. ಇದೀಗ ತೆಲಂಗಾಣದ ಹೈಕೋರ್ಟ್ ಅವರಿಗೆ ಒಂದು ಸಿಬಿಐ ಒಂದು ಆದೇಶ ಏನಿತ್ತು ಅದಕ್ಕೆ ಸ್ಟೇ ಕೊಟ್ಟಿದೆ. ಈ ಬೆನ್ನಲ್ಲೇ ಅವರು ರಿಲೀಸ್ ಆಗ್ತಾರೆ, ಹೊರಗೆ ಬರ್ತಾರೆ. ಬಟ್ ಕೆಲವೊಂದು ಕಂಡೀಷನ್ಗಳನ್ನು ಹಾಕಲಾಗಿದೆ. 2 ಶ್ಯೂರಿಟಿ ಪಡೆದುಕೊಂಡಿದ್ದಾರೆ. 10 ಲಕ್ಷ ರೂಪಾಯಿ ಕೊಟ್ಟು ಶ್ಯೂರಿಟಿ ತೊಗೊಂಡಿದ್ದಾರೆ. ಮತ್ತೊಂದು ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕು, ಅಂದರೆ ಅವರೆಲ್ಲೂ ವಿದೇಶಕ್ಕೆ ಹಾರುವ ಹಾಗಿಲ್ಲ. ಹಿಂಗೊಂದು ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಅವರಿಗೆ ರಿಲೀಫ್ ಕೊಡಲಾಗಿದೆ, ಸ್ಟೇ ಕೊಡಲಾಗಿದೆ. ಸಮಾಧಾನದ ಸುದ್ದಿ ರೆಡ್ಡಿ ಅವರಿಗೆ ಹಂಗೆ ನೋಡೋದಾದ್ರೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಚಾನೆಲ್ನ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ನೀಡ್ತಾರೆ. ರವಿನಾರಾಯಣ್, ಜನಾರ್ದನ್ ರೆಡ್ಡಿ ಅವರಿಗೆ ನಿಜಕ್ಕೂ ಬಿಗ್ ರಿಲೀಫ್ ಇದು. ಈಗ ಈ ಸ್ಟೇ ತರೋದಕ್ಕೆ ಅವರ ಪರವಾಗಿರೋ ವಕೀಲರು ಏನೆಲ್ಲ ವಕಾಲತ್ ವಹಿಸಿದ್ರು, ಏನೆಲ್ಲ ಅಂಶಗಳನ್ನು ಹೇಳಿದ್ರು, ಒಂದು. ಮತ್ತೊಂದು ಕಡೆ ಶ್ಯೂರಿಟಿ ಏನೆಲ್ಲ ತಗೊಂಡಿದ್ದಾರೆ. ಈಗ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ, ಅವರ ಶಾಸಕ ಸ್ಥಾನ ಪುನರ್ಸ್ಥಾಪನೆ ಆಗುತ್ತಾ ಅಂತ. ಇಷ್ಟಕ್ಕೂ ಡೀಟೇಲ್ಡ್ ಆಗಿ ನೀವು ವಿವರಣೆ ಕೊಡೋದಾದ್ರೆ.
ವಿದ್ಯಾ, ಕಳೆದ ತಿಂಗಳಷ್ಟೇ ಒಂದು ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಜನಾರ್ದನ್ ರೆಡ್ಡಿ ಅವರು ಸಿಬಿಐ ವಿಶೇಷ ನ್ಯಾಯಾಲಯ ಅವರಿಗೆ 7 ವರ್ಷಗಳ ಒಂದು ಕಠಿಣ ಶಿಕ್ಷೆಯನ್ನ ಕೂಡ ವಿಧಿಸಿತ್ತು. ಈ ಸಂಬಂಧ ಅವರು ಜೈಲು ಪಾಲಾಗಿ ಕೂಡ ಇದ್ರು, ಚುಂಚನಗಡ ಜೈಲಿನಲ್ಲೂ ಕೂಡ ಒಂದು ಕೈದಿಯಾಗಿ ಕೂಡ ಇದ್ರು. ಆದ್ರೆ ಈ ಒಂದು ಸಿಬಿಐ ವಿಶೇಷ ಕೋರ್ಟ್ ಕೊಟ್ಟಂತ ಒಂದು ಆದೇಶವನ್ನ ಅವರು ತೆಲಂಗಾಣ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು. ಈ ಒಂದು ತೆಲಂಗಾಣ ಹೈಕೋರ್ಟ್ ಈಗ ಸಿಬಿಐ ಕೋರ್ಟ್ ಏನ್ ಆದೇಶವನ್ನ ಕೊಟ್ಟಿತ್ತು, ಆದೇಶಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ತಡೆಯಾಜ್ಞೆಯನ್ನು ಕೊಟ್ಟು ಒಂದು ಷರತ್ತುಬದ್ಧ ಒಂದು ಜಾಮೀನನ್ನ ಕೂಡ ಕೊಟ್ಟಿದೆ. 10 ಲಕ್ಷ ರೂಪಾಯಿಗಳ ಬಾಂಡ್ ಮತ್ತು 2 ಶ್ಯೂರಿಟಿ ಮತ್ತು ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು ಕೋರ್ಟ್ಗೆ ಅಂತೇಳಿ ಒಂದು ನಿರ್ದೇಶನವನ್ನ ಕೂಡ ಕೊಟ್ಟಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿ ಗಡಿಯಲ್ಲಿ ನಡೆದಂತ ಒಂದು ಗಡಿನಾಶ ಮತ್ತು ಅಕ್ರಮ ಗಣಿಗಾರಿಕೆ ಮತ್ತು ಅದರನ್ನ ರಫ್ತು ಮಾಡಿದಂತ ಆರೋಪ ಜನಾರ್ದನ್ ರೆಡ್ಡಿ ಅವರ ಒಟ್ಟು 6 ಮಾಲೀಕತ್ವದ ಕಂಪನಿಗಳ ಮೇಲೆ ಇತ್ತು. ಇದೆಲ್ಲ ಸಂಪೂರ್ಣ ಒಡೆತನ ಜನಾರ್ದನ್ ರೆಡ್ಡಿ ಅವರದಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಒಂದು ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ಸಿಬಿಐ ವಿಶೇಷ ಕೋರ್ಟ್ 7 ವರ್ಷಗಳ ಶಿಕ್ಷೆಯನ್ನ ಕೂಡ ಕೊಟ್ಟಿತ್ತು. ಈಗ ಈ ಒಂದು ಸಿಬಿಐ ಕೊಟ್ಟಿರುವಂತ ಒಂದು ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿರೋದ್ರಿಂದ ಈಗ ಅಲ್ಲಿವರೆಗೂ ಕೂಡ ಇವರ ಶಾಸಕ ಸ್ಥಾನ ಏನ್ ರದ್ದಾಗಿತ್ತು ಅದಕ್ಕೆ ಮತ್ತೆ ಈಗ ಮರುಜೀವ ಬರುತ್ತೆ. ಆ ಒಂದು ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ತಡೆಯಾಜ್ಞೆ ಪ್ರತಿಯನ್ನ ಸ್ಪೀಕರ್ ಅವರಿಗೆ ಕೊಟ್ಟು ಮತ್ತೆ ಅವರ ಆ ಒಂದು ಏನು ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು ಅದನ್ನ ಮತ್ತೆ ಅವರು ರಿವೋಕ್ ಮಾಡ್ಕೊಬಹುದು. ಹಾಗಾಗಿ ಆದೇಶ ಪ್ರತಿ ಬಂದ ನಂತರ ಹೈಕೋರ್ಟ್ ಏನೇನು ಒಂದು ಕಂಡೀಷನ್ ಗಳನ್ನ ಈ ಒಂದು ಸಿಬಿಐ ಕೋರ್ಟ್ ಕೊಟ್ಟಂತ ಆದೇಶಕ್ಕೆ ಯಾವ್ಯಾವ ರೀತಿ ಕಂಡೀಷನ್ ಅನ್ನ ಹಾಕಿ ಇವರಿಗೆ ತಡೆಯಾಜ್ಞೆನ ಕೊಟ್ಟಿದೆ ಅನ್ನುವಂತ ಒಂದು ಪ್ರತಿ ಬರಬೇಕಾಗಿದೆ. ಹಾಗಾಗಿ ಆ ಒಂದು ಪ್ರತಿ ಬಂದ ನಂತರ ಅವರು ಸ್ಪೀಕರ್ಗೆ ಆ ಒಂದು ಪ್ರತಿಯನ್ನ ರವಾನೆ ಮಾಡಬೇಕು. ರವಾನೆ ಮಾಡಿದ ನಂತರ ಆಗ ಸ್ಪೀಕರ್ ಅವರು ತಾತ್ಕಾಲಿಕವಾಗಿ ಈ ಒಂದು ಏನು ಒಂದು ಅವ್ರನ್ನ ಅಮಾನತು ಪಡಿಸಿದ್ರು ಆ ಒಂದು ಅಮಾನತನ್ನ ವಾಪಸ್ ಪಡಿಬೇಕಾಗತ್ತೆ ವಿದ್ಯಾ. ಈಗ ಹಾಗಾದ್ರೆ ಈ ಶಾಸಕ ಸ್ಥಾನ ಪುನಃಸ್ಥಾಪನೆ ಆಗೋದು ಕನ್ಫರ್ಮ್ ರವಿನಾರಾಯಣ್? ಈಗ ಹೈಕೋರ್ಟ್ ಕೊಟ್ಟಿರುವಂತ ಒಂದು ಮಧ್ಯಂತರ ತಡೆಯಾಜ್ಞೆಯಿಂದ ಈ ಒಂದು ಅಂದ್ರೆ ಟೆಂಪರವರಿ ಅಂದ್ರೆ ಹೈಕೋರ್ಟ್ ನಲ್ಲಿ ಈಗ ವಿಚಾರಣೆ ಈಗ ಹೊಸ ಪ್ರೋಸೆಸ್ ಆಗಿ ಪ್ರಾರಂಭ ಆಗುತ್ತೆ ಹೈಕೋರ್ಟ್ ನಲ್ಲಿ. ಅಂದ್ರೆ ಈ ಸಿಬಿಐ ಕೋರ್ಟ್ ನಲ್ಲಿ ಏನು ವಾದ ಪ್ರತಿವಾದ ನಡೆದು ಅಲ್ಲಿ ಒಂದು ಶಿಕ್ಷೆ ಆಗಿತ್ತು, ಈಗ ಹೈಕೋರ್ಟ್ ನಲ್ಲಿ ಪ್ರತ್ಯೇಕವಾಗಿ ಹೊಸ ಪ್ರೊಸೀಜರ್ ಶುರು ಆಗುತ್ತೆ. ಆದ್ರೆ ಇನ್ನೂ ಕೂಡ ಒಂದು 2-3 ವರ್ಷಗಳ ಕಾಲ ಹೈಕೋರ್ಟ್ ನಲ್ಲಿ ಒಂದು ವಾದ ಪ್ರತಿವಾದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಡೆಯುತ್ತೆ. ಅಲ್ಲಿವರೆಗೂ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿರೋದ್ರಿಂದ ಅವರ ಶಾಸಕ ಸ್ಥಾನವನ್ನ ಮತ್ತೆ ಸ್ಪೀಕರ್ ಅವರು ಹಿಂಪಡಿಬೇಕಾಗತ್ತೆ. ಹಿಂಪಡೆದವರಿಗೆ ತಾತ್ಕಾಲಿಕವಾಗಿ ಅಂದ್ರೆ ಹೈಕೋರ್ಟ್ ಆದೇಶವನ್ನ ಕೊಡೋವರೆಗೂ ಕೂಡ ಅವರ ಶಾಸಕ ಸ್ಥಾನದಲ್ಲಿ ಮುಂದುವರಿಸಬೇಕಾಗತ್ತೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಸೊ ಫೈನಲಿ ಅವರಿಗೊಂದು ರೀತಿ ಬ್ರೀತಿಂಗ್ ಸ್ಪೇಸ್ ಸಿಕ್ಕಂಗಾಗಿದೆ. ಹೋದಂತಹ ಶಾಸಕ ಸ್ಥಾನ ಪುನಃ ಸಿಗತ್ತೆ. ಇದೀಗ ಸಿಬಿಐ ಕೋರ್ಟ್ ಏನವ್ರನ್ನ ದೋಷಿ ಅಂತ ಮಾಡಿತ್ತು ಅದಕ್ಕೆ ಸ್ಟೇ ತರಲಾಗಿದೆ.